2022 ಕನ್ನಡ ಸಿನಿಮಾ ರಂಗದ ಮಟ್ಟಿಗೆ ಹೆಚ್ಚಿನ ಯಶಸ್ಸು ತಂದ ವರ್ಷ. ನಮ್ಮ ನೆಲದ 5ಕ್ಕೂ ಹೆಚ್ಚು ಸಿನಿಮಾಗಳು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದ್ದಲ್ಲದೆ ಪ್ಯಾನ್ ಇಂಡಿಯಾ ಸಿನಿಮಾಗಳ ಸರಣಿಗೆ ಭದ್ರ ಬುನಾದಿ ಹಾಕಿಕೊಟ್ಟವು. ಹೊಂಬಾಳೆ ಸಂಸ್ಥೆಯ ಪ್ರಶಾಂತ್ ನೀಲ್ ನಿರ್ದೇಶನದ KGF 2. KGF 100 ಕೋಟಿಯಲ್ಲಿ ನಿರ್ಮಾಣಗೊಂಡು ಕನ್ನಡದಲ್ಲಿ ಅಧಿಕ ವೆಚ್ಚದಲ್ಲಿ ತಯಾರಾದ ಸಿನಿಮಾ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. KGF 2 ಈ ಪರಿ ಪ್ರಮಾಣದಲ್ಲಿ ದಾಖಲೆ ಮಾಡಲು ಅದಕ್ಕೆ ಮುಖ್ಯ ಕಾರಣವಾಗಿದ್ದು KGF ಚಾಪ್ಟರ್ 1ನ ಅಭೂತಪೂರ್ವ ಯಶಸ್ಸು. ವಿಧಿಯ ಕೈವಾಡ. ಆ ರಾತ್ರಿ 2 ಘಟನೆ ನಡೆಯಿತು. ಆ ಜಾಗನೂ ಹುಟ್ಟಿತು, ಅವನು ಹುಟ್ಟಿದ. ರಕ್ತನ ಕೆಂಪಗೆ ಇದೆಯಲ್ಲ. नहीं रे, तेरे बाप की और तेरा बाप मैं हूं. ಅಂದು ಇಡೀ ಭಾರತೀಯ ಸಿನಿಮಾ ಪ್ರೇಕ್ಷಕರು ರಾಕಿಯ ಅದ್ದೂರಿ ಎಂಟ್ರಿಗೆ ಸಲಾಂ ಎಂದಿದ್ದರು. KGF ಚಾಪ್ಟರ್ 2 ಪ್ರೇಕ್ಷಕರನ್ನು ಥಿಯೇಟರ್ನತ್ತ ಬರುವಂತೆ ಮಾಡಿದ್ದು ಪ್ರಶಾಂತ್ ನೀಲ್ ಎಂಬ ಮಾಂತ್ರಿಕ ನಿರ್ದೇಶಕ. ಅದರಲ್ಲೂ ಸಿನಿಮಾ ಮೇಕಿಂಗ್ನಿಂದ ಎಲ್ಲರನ್ನೂ ಮಂತ್ರಮುಗ್ಧಗೊಳಿಸಿದ್ದರು. ಆರಂಭದಲ್ಲಿ ವೀಕ್ಷಕರ ಕುತೂಹಲ ಹೆಚ್ಚುವಂತೆ ಮಾಡಿದ್ದು KGF ಚಾಪ್ಟರ್ 1ನ ಆ ಅಭೂತಪೂರ್ವ ಕ್ಲೈಮ್ಯಾಕ್ಸ್. ಗರುಡನನ್ನು ಹೊಡೆದುರುಳಿಸೋ ರಾಕಿ ತನ್ನ ಸಾಮ್ರಾಜ್ಯವನ್ನು ಹೇಗೆ ಕಟ್ಟುತ್ತಾನೆ ಎಂಬ ಅಂಶ ಕಥೆಯಲ್ಲಿ ಹೆಚ್ಚು ಆಸಕ್ತಿ ಮೂಡುವಂತೆ ಮಾಡಿತ್ತು. ಅದೇ ನೀನ್ ಮುಂದೆ ನಿಂತಿದ್ಯಾ ಅಂತ ಹಿಂದೆ ಇರೋ 1000 ಜನ ಧೈರ್ಯ ಬಂದ್ರೆ ಪ್ರಪಂಚನೇ ಗೆಲ್ಬೋದು. KGF ಚಾಪ್ಟರ್ 2ನ ಶೂಟಿಂಗ್ ಆರಂಭವಾದಾಗ ಆ ಸಿನಿಮಾದ ಯಾವ ಫೋಟೋಗಳಾಗಲಿ ದೃಶ್ಯಗಳಾಗಲಿ ಹೊರ ಬೀಳದಿದ್ದರೂ ಆ ಸಿನಿಮಾದ ಸ್ಟಾರ್ ಕಾಸ್ಟ್ ಇಡೀ ಭಾರತೀಯ ಚಿತ್ರರಂಗ ಸಿನಿಮಾದ ಕಡೆ ತಿರುಗಿ ನೋಡುವಂತೆ ಮಾಡಿತ್ತು. ಅದುವೇ ಬಾಲಿವುಡ್ನ ಸೂಪರ್ ಸ್ಟಾರ್ ಸಂಜಯ್ ದತ್ ಅಧೀರನ ಪಾತ್ರದ ಮೂಲಕ KGF ಚಾಪ್ಟರ್ 2ಗೆ ಎಂಟ್ರಿಯಾಗಿದ್ದು. ಮತ್ತಷ್ಟು ಸಿನಿಮಾಗೆ ಕ್ರೇಜ್ ಕ್ರಿಯೇಟ್ ಮಾಡಿದ್ದು ಬಾಲಿವುಡ್ನ ಕ್ರೇಜಿ ಕ್ವೀನ್ ರವೀನಾ ಟಂಡನ್ ಎಂಟ್ರಿ ಕೊಟ್ಟಾಗ. ಈ ರೀತಿ ಹಂತ ಹಂತವಾಗಿ ಕ್ರೇಜ್ ಹೆಚ್ಚಿಸುತ್ತಲೇ ಬಂದ KGF ಚಾಪ್ಟರ್ 2ನ ಹವಾ ಶುರುವಾಗಿದ್ದು ಯಶ್ ಹುಟ್ಟುಹಬ್ಬಕ್ಕೆ ರಿಲೀಸ್ ಆದ ಒಂದು ಚಿಕ್ಕ ಟೀಸರ್ನಿಂದ. ಮೇಕಿಂಗ್ ಸುದ್ದಿಯೊಟ್ಟಿಗೆ ಬಿಡುಗಡೆಯಾದ KGF ಚಾಪ್ಟರ್ 2ನ ಒಂದೊಂದು ಹಾಡುಗಳು ನಿರೀಕ್ಷೆಯನ್ನು ಮುಗಿಲೆತ್ತರಕ್ಕೆ ಕೊಂಡೊಯ್ದದ್ದು ಇತಿಹಾಸ. ರಾಕಿಯಾಗಿ ಯಶ್ ಸ್ಕ್ರೀನ್ ಅಪಿಯರೆನ್ಸ್, ರೀನಾ ಆಗಿ ನಿಧಿ ಶೆಟ್ಟಿ, ಅಧೀರನಾಗಿ ಸಂಜು ಬಾಬಾ, ಮೈ ಝುಮ್ಮೆನ್ನಿಸೋ ಸಾಹಸ ದೃಶ್ಯಗಳು ಎಲ್ಲವೂ KGF ಚಾಪ್ಟರ್ 2 ಸಿನಿಮಾವನ್ನು ಪ್ಯಾನ್ ಇಂಡಿಯಾ ಸಿನಿಮಾವಾಗಿಸಿತ್ತು. ಕೇವಲ 100 ಕೋಟಿ ವೆಚ್ಚದಲ್ಲಿ ತಯಾರಾದ ಸಿನಿಮಾ 1150 ಕೋಟಿಗೂ ಅಧಿಕ ಹಣ ಗಳಿಸುವಂತೆ ಮಾಡಿತು.